ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿಂದರ SSC GD ಸೆಕೆಂಡ್ ವೀಕ್ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾವೆ. ಸೊ ಮೊದಲನೇ ಶಿಫ್ಟ್ನಲ್ಲಿ ಯಾವ ಥರ GK ಕ್ವಶನ್ಸು, ಹಿಂದಿ ಗ್ರಾಮರು ಕ್ವಶನ್ಸು ಮತ್ತು ಇಂಗ್ಲೀಷ್ ಗ್ರಾಮರು ಯಾವ ಥರ ಕೇಳಿದಾರೆ ಅಂತ ನೋಡ್ತಾ ಬರೋಣ ಒಂದೊಂದಾಗಿ. ಸೊ ಬನ್ನಿ, ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡೋಣ. ಸೊ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಜೈಪುರ ಸಾಹಿತ್ಯ ಉತ್ಸವ, ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, 2006. ಸೊ ಲಾಸ್ಟ್ ವಿಡಿಯೋದಲ್ಲಿ ಯಾರೊಬ್ಬರು ಕಮೆಂಟ್ ಮಾಡಿದರು. ಸೊ ಬ್ರದರ್, ನೀವು ಎಲ್ಲ ಆಪ್ಷನ್ಸ್ ಓದ್ತಾ ಕೂರಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಕೇವಲ ಆನ್ಸರ್ ಅಷ್ಟೇ ಹೇಳಿ ಅಂತ. ಸೊ ಖಂಡಿತವಾಗ್ಲೂ ಹಾಗೆ ಮಾಡ್ತೀನಿ. ನಿಮ್ಮ ಏನಾದರೂ ಸಲಹೆ ಇದ್ದರೆ ಹೇಳಿ. ಸೊ ನಾನು ಖಂಡಿತ ಅದನ್ನು ಅಪ್ಲೈ ಮಾಡ್ಕೊತೀನಿ. ಓಕೆ. ಸೊ ಕರೆಕ್ಟ್ ಆನ್ಸರು ಆಪ್ಷನ್ ಸಿ, 2006. ಓಕೆ. ಸೊ ಸೆಕೆಂಡ್ ಕ್ವಶನ್, ಸಂವಿಧಾನಕ್ಕೆ ಸಂಬಂಧಪಟ್ಟದ್ದು. ಭಾರತದ ಸಂವಿಧಾನದ ಯಾವ ಭಾಗವು ಪೌರತ್ವಕ್ಕೆ ಸಂಬಂಧಿಸಿದೆ? ಪೌರತ್ವಕ್ಕೆ ಸಂಬಂಧಿಸಿದ ಭಾಗ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ, 2ನೇ ಭಾಗ. ಹೌದು, ಸುಮಾರು 5ರಿಂದ 11ರವರೆಗೂ ವಿಧಿಗಳನ್ನು ಹೊಂದಿರತಕ್ಕಂಥ ಸೊ ಈ ಒಂದು ಭಾಗ 2 ಪೌರತ್ವಕ್ಕೆ ಸಂಬಂಧಿಸಿದೆ. ಓಕೆ. ಹಾಗಾದರೆ ಮೊದಲನೇ ಭಾಗ ಭಾರತದ 28 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟದ್ದು. 3ನೇ ಭಾಗ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟದ್ದು. ಎಷ್ಟನೇ ವಿಧಿ ಅಂತಂದರೆ 12ನೇ ವಿಧಿಯಿಂದ 35ನೇ ವಿಧಿಯವರೆಗೂ. ಓಕೆ. ಇನ್ನು 4ನೇ ಭಾಗ DPSP, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟದ್ದು. ಇದು ಸುಮಾರು 35ರಿಂದ ಹಿಡಿದು 51ನೇ ವಿಧಿವರೆಗೂ ಸಂಬಂಧಪಟ್ಟಂತಹ ಭಾಗ. ಓಕೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಅಡಿಯಲ್ಲಿ ಹೊಸ ರಾಜ್ಯಗಳ ರಚನೆ, ಗಡಿಗಳ ಬದಲಾವಣೆ ಅಥವಾ ರಾಜ್ಯಗಳ ಹೆಸರುಗಳನ್ನು ಬದಲಾಯಿಸುವ ಅಧಿಕಾರ ಯಾರಿಗಿದೆ? ಸೊ ಹೊಸ ರಾಜ್ಯಗಳ ರಚನೆ ಆಗಿರ್ಬೋದು, ಗಡಿ ಬದಲಾವಣೆ ಆಗಿರ್ಬೋದು, ರಾಜ್ಯಗಳ ಹೆಸರು ಬದಲಾವಣೆ ಆಗಿರ್ಬೋದು, ಈ ಅಷ್ಟು ಅಧಿಕಾರ ಭಾರತದ ಸಂಸತ್ತಿಗಿದೆ ಅಥವಾ ಪಾರ್ಲಿಮೆಂಟ್. ಓಕೆ. ಯಾವ ವಿಧಿ ಪ್ರಕಾರಪ್ಪ ಅಂತ ಕೇಳಿದರೆ ಸಂವಿಧಾನದ 3ನೇ ವಿಧಿ ಪ್ರಕಾರ. ಏನಪ್ಪ ಅಂತಂದರೆ ರಾಜ್ಯಗಳ ಗಡಿ ಬದಲಾವಣೆ ಆಗಿರ್ಬೋದು, ಹೊಸ ರಾಜ್ಯಗಳ ರಚನೆ ಮಾಡೋದಾಗಿರ್ಬೋದು, ರಾಜ್ಯಗಳ ಹೆಸರು ಬದಲಾವಣೆ ಮಾಡೋದಾಗಿರ್ಬೋದು, ಅಷ್ಟು ಕೂಡ ಸಂಸತ್ತಿಗೆ ಅಧಿಕಾರ ಇದೆ. ಓಕೆ. ನೆಕ್ಸ್ಟ್ ಕ್ವಶನ್, ಅಂಡಾಣುವಿನಂಥ ಪರಾಗನಾಳದ ಬೆಳವಣಿಗೆಯು ಯಾವುದಕ್ಕೆ ಉದಾಹರಣೆಯಾಗಿದೆ? ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ರಾಸಾಯನಿಕ ಅನುವರ್ತನೆ. ಹೌದು, ಈ ಥರ ಒಂದು ವಿವರಣೆಯನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ಸ್ಲೈಡ್ನಲ್ಲಿ ಸೊ ಇಲ್ವಾ? ಓಕೆ, ಸಾರಿ, ನೆಕ್ಸ್ಟ್ ಟೈಮ್ ಕೊಡ್ತೀನಿ. ಭಾರತದ ಅತಿ ದೊಡ್ಡ ನದಿ ಪಾತ್ರ ಅಥವಾ ಜಲಾನಯನ ಪ್ರದೇಶವನ್ನು ಹೊಂದಿರುವಂಥ ನದಿ ಯಾವುದು? ಭಾರತದಲ್ಲಿ ಅತ್ಯಂತ ದೊಡ್ಡದಾದಂಥ ಜಲಾನಯನ ಪ್ರದೇಶ ಹೊಂದಿರುವಂಥ ನದಿ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ಗಂಗಾ. ಹೌದು, ಗಂಗಾ ನದಿಯನ್ನು ಭಾರತದ ಪವಿತ್ರ ನದಿ ಅಂತ ಕರಿತೀವಿ. ಇನ್ನು ಗಂಗಾ ನದಿಯ ಡಾಲ್ಫಿನನ್ನು ಭಾರತದ ಜಲಚರ ಪ್ರಾಣಿ ಅಂತ ಕರಿತೀವಿ. ಗಂಗಾ ನದಿಯಲ್ಲಿ ಉಗಮಗೊಳ್ತದೆ ಅಂತಂದ್ರೆ ಉತ್ತರಾಖಂಡನ ಗಂಗೋತ್ರಿಯಲ್ಲಿ ಅಲಕನಂದ ಪ್ಲಸ್ ಭಾಗೀರಥಿ, ಈ 2 ನದಿಗಳ ಸಂಗಮದಿಂದ ಉಗಮಗೊಂಡಂಥ ಈ ನದಿ ಭಾರತದಲ್ಲಿ ಸುಮಾರು ಅತ್ಯಂತ ಉದ್ದವಾಗಿ ಹರಿಯುವಂಥ ನದಿ ಗಂಗಾ ನದಿ. ಓಕೆ. ಸೊ ಈ ಒಂದು ಕ್ವಶನ್ ಕರೆಕ್ಟ್ ಆನ್ಸರು ಗಂಗಾ ನದಿ ಆಗುತ್ತಾ. ಇನ್ನು ನೆಕ್ಸ್ಟ್ ಕ್ವಶನ್, ಆಗ್ರಾ ಕೋಟೆಯಲ್ಲಿ ಶಹಜಹಾನ್ ಅವರು ವಿಶೇಷವಾಗಿ ರಾಜಮನೆತನದ ಮಹಿಳೆಯರಿಗಾಗಿ ಅಥವಾ ರಾಣಿಯರಿಗಾಗಿ ನಿರ್ಮಿಸಿದ ಮಸೀದಿ ಯಾವುದು? ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ, ನಗೀನಾ ಮಸೀದಿ. ಓಕೆ. ನೆಕ್ಸ್ಟ್ ಕ್ವಶನ್, ಅದರ ವಿವರಣೆ ಐತೆ ನೋಡ್ರಿ ಇಲ್ಲಿ. ನಗೀನಾ ಮಸೀದಿಯನ್ನು ಕ್ರಿಸ್ತಶಕ 1631ರಿಂದ ಹಿಡಿದು 1640ರ ನಡುವೆ ಆಗ್ರಾ ಕೋಟೆಯ ಒಳಗೆ ನಿರ್ಮಿಸಲಾಯಿತು. ಇದನ್ನು ಚಕ್ರವರ್ತಿ ಮತ್ತು ರಾಜಮನೆತನದ ಮಹಿಳೆಯರ ಖಾಸಗಿ ಬಳಕೆಗಾಗಿ ವಿನ್ಯಾಸಗೊಳಿಸಲಾಗಿತ್ತು.
ಇದು ಮೀನಾ ಬಜಾರ್ ಅನ್ನು ನೋಡುವ ಬಾಲ್ಕನಿಯನ್ನು ಹೊಂದಿದೆ. ಅಲ್ಲಿ ರಾಜಮನೆತನದ ಮಹಿಳೆಯರು ವಸ್ತುಗಳನ್ನು ಖರೀದಿಸಬಹುದಾಗಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇದು ಇಂಗ್ಲೀಷ್ ಗ್ರಾಮರ್ ಕ್ವಶನ್. ಒಂದೇ ಕ್ವಶನ್ ಸಿಕ್ಕಿದೆ ಇಂಗ್ಲೀಷ್ ಗ್ರಾಮರ್ದು. ಸೊ ಇನ್ನಷ್ಟು ಕ್ವಶನ್ ಸಿಕ್ಕಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಈ ಕ್ವಶನ್ ನೋಡಿ. ವಾಟ್ ಈಸ್ ದ ಕರೆಕ್ಟ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಫಾರ್ ದ ವರ್ಡ್ ಜ್ಞಾಪನ್ ಇನ್ ಆ್ಯನ್ ಅಫಿಸಿಯಲ್ ಆರ್ ಬಿಸ್ನೆಸ್ ಕಾಂಟೆಕ್ಸ್ಟ್? ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಜ್ಞಾಪನ್ ಅನ್ನುವಂಥ ಒಂದು ಹಿಂದಿ ವರ್ಡ್ಗೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆಪ್ಷನ್ ಬಿ ಮೆಮೊರಂಡಮ್. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಹಿಂದಿ ಗ್ರಾಮರ್. ಕಠೋರ್ ಶಬ್ದ का सही विलोम क्या है? ಕಠೋರ್ ಶಬ್ದದ ಅತ್ಯಂತ ಸಹಿ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಕೋಮಲ್. ಓಕೆ, नेक्स्ट क्वेश्चन. निम्नलिखित में से शुद्ध वर्तनी वाला शब्द कौन सा है? करेक्ट आंसर ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ संकट. ओके, नेक्स्ट क्वेश्चन. सो इनमें से फादर इन लॉ के लिए हिंदी की शुद्ध वर्तनी वाला शब्द कौन सा है? फादर इन लॉಗೆ ಹಿಂದಿ ಒಳಗೆ ಏನಂತ ಕರೀತಾರೆ? ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಸಸೂರ್. ಓಕೆ, ನೆಕ್ಸ್ಟ್ ಕ್ವಶನ್. ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲಿ ಮಹಾರಾಷ್ಟ್ರದ ರೈತರು ಯಾವ ಬೆಳೆಯನ್ನು ಬೆಳೆಯಲು ಒತ್ತಾಯಿಸಲ್ಪಟ್ಟರು? ಸೊ ಯಾವ ಬೆಳೆಪ್ಪ ಅಂತಂದ್ರೆ ಆಪ್ಷನ್ ಸಿ ಹತ್ತಿ ಬೆಳೆಯನ್ನು ಬೆಳೆಯಲು ಒತ್ತಾಯಿಸಲ್ಪಟ್ಟರು. ಯಾಕಪ್ಪ ಅಂತಂದರೆ ಸೊ ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ಪ್ರಮುಖವಾಗಿ ಮಸಾಲೆ ಪದಾರ್ಥ ಹಾಗೂ ಹತ್ತಿ ಬಟ್ಟೆಯನ್ನು ಬಹಳ ಇಷ್ಟಪಡ್ತಿದ್ದರು. ಸೊ ಅದಕ್ಕೆ ಕಾರಣಕ್ಕಾಗಿ ಮಹಾರಾಷ್ಟ್ರದಲ್ಲಿ ಹತ್ತಿ ಬೆಳೆಯನ್ನು ಬೆಳೆಯಲು ಬಹಳ ಒತ್ತಾಯಿಸಲ್ಪಡ್ತಾರೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಮೊದಲನೇ ಆಪ್ಷನ್ನು ಇಂಡಿಗೋ ಅಂತ ಕೊಟ್ಟಿದ್ದಾರೆ. ಸೊ ಇಂಡಿಗೋನ ಅತಿ ಹೆಚ್ಚು ಬಿಹಾರ ಮತ್ತು ಬಂಗಾಳದಲ್ಲಿ ಬೆಳೆಸೋಕೆ ಒತ್ತಾಯಿಸಲ್ಪಡ್ತಾರೆ ರೈತರು. ಸೊ ನಿಮ್ಗೆ ಗೊತ್ತಿರ್ಬೋದು ಮಹಾತ್ಮ ಗಾಂಧೀಜಿಯವರು 1917ರಲ್ಲಿ ಒಂದು ಸತ್ಯಾಗ್ರಹ ಮಾಡ್ತಾರೆ. ಯಾವುದಪ್ಪ ಅಂತಂದ್ರೆ ಚಂಪಾರಣ್ಯ ಸತ್ಯಾಗ್ರಹ. ಇದನ್ನು ಬಿಹಾರದಲ್ಲಿ ಮಾಡ್ತಾರೆ ಅವರು. ಯಾವ ರೈತರ ಪರವಾಗಿ ಅಂದರೆ ಇಂಡಿಗೋ ಬೆಳೆಯುವಂಥ ರೈತರ ಪರವಾಗಿ. ಓಕೆ, ನೆಕ್ಸ್ಟ್ ಕ್ವಶನ್. 2023ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಗೆದ್ದಿದೆ? ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ 10. 3 ಚಿನ್ನ, 4 ಬೆಳ್ಳಿ ಮತ್ತು 3 ಕಂಚು. ಓಕೆ, ಇದರ ವಿವರಣೆ ನೋಡ್ರಿ. ಈ ಕ್ವಶನ್. ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಸೊ ಯಾರಪ್ಪ ಒಲಿಂಪಿಕ್ಸ್ನಲ್ಲಿ ಮೊದಲ ಬೆಳ್ಳಿ ಪದಕವನ್ನು ಗೆದ್ದವರಪ್ಪ ಅಂತಂದರೆ ಆಪ್ಷನ್ ಬಿ PV ಸಿಂಧು ಅವರು. ಇವರು 2016ರ ರಿಯೋ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿಯನ್ನು ಗೆಲ್ತಾರೆ. ಓಕೆ, ಕಬ್ಬಿಣದ ಕೊರತೆಯಿಂದಾಗಿ ಸಸ್ಯದ ಯಾವ ಭಾಗದಲ್ಲಿ ಮೊದಲು ಇಂಟರ್ವಿನಲ್ ಕ್ಲೋರೋಸಿಸ್ ಅಂದರೆ ಎಲೆಯ ನರಗಳ ನಡುವೆ ಹಳದಿ ಬಣ್ಣಕ್ಕೆ ತಿರುಗುವುದು, ಆದರೆ ನರಗಳು ಹಸಿರಾಗುವುದು ಲಕ್ಷಣಗಳು ಕಂಡುಬರುತ್ತವೆ? ಸೊ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಎಳೆಯ ಅಥವಾ ಹೊಸ ಎಲೆಗಳು. ಓಕೆ, ಇದರ ವಿವರಣೆಯನ್ನು ನೆಕ್ಸ್ಟ್ ಲೈನಲ್ಲಿ ಕೊಟ್ಟಿದ್ದೀನಿ. ಕಬ್ಬಿಣವು ಸಸ್ಯದೊಳಗೆ ಸುಲಭವಾಗಿ ಚಲಿಸದ ಧಾತುವಾಗಿದೆ. ಆದ್ದರಿಂದ ಮಣ್ಣಿನಲ್ಲಿ ಕಬ್ಬಿಣದ ಕೊರತೆಯಾದಾಗ ಸಸ್ಯವು ಹಳೆಯ ಎಲೆಗಳಿಂದ ಹೊಸ ಎಲೆಗಳಿಗೆ ಕಬ್ಬಿಣವನ್ನು ವರ್ಗಾಯಿಸಲು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದಾಗಿ ಕೊರತೆಯ ಲಕ್ಷಣಗಳು ಮೊದಲು ಎಳೆಯ ಎಲೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಓಕೆ, ಸೊ ನೆಕ್ಸ್ಟ್ ಈ ಕ್ವಶನ್. ಸೌರವ್ಯೂಹದ ಎಲ್ಲ ಗ್ರಹಗಳಲ್ಲಿ ಶುಕ್ರ ಗ್ರಹದ ತನ್ನ ಅಕ್ಷದ ಮೇಲಿನ ಭ್ರಮಣ ವೇಗವು ಅತ್ಯಂತ ನಿಧಾನವಾಗಿರಲು ಕಾರಣವೇನು? ಸೊ ಏನಪ್ಪ ಕಾರಣ ಅಂತ ಕೇಳಿದರೆ ಸೂರ್ಯನ ಗುರುತ್ವಾಕರ್ಷಣೆ ಮತ್ತು ಅದರ ದಟ್ಟವಾದ ವಾತಾವರಣದ ಘರ್ಷಣೆಯಿಂದಾಗಿ ಈ ಒಂದು ಅಕ್ಷದ ಮೇಲಿನ ಭ್ರಮಣ ವೇಗವು ಅತ್ಯಂತ ನಿಧಾನವಾಗಿದೆ. ಯಾವುದು? ಶುಕ್ರ ಗ್ರಹದು. ಇದರ ವಿವರಣೆ ಇಲ್ಲಿದೆ ನೋಡ್ರಿ. ಶುಕ್ರ ಗ್ರಹದ ವಾತಾವರಣವು ಭೂಮಿಗಿಂತ ಸುಮಾರು 90 ಪಟ್ಟು ಹೆಚ್ಚು ದಟ್ಟವಾಗಿದೆ.
ಸೂರ್ಯನ ಶಾಖವು ಈ ದಟ್ಟವಾದ ಪದರದಲ್ಲಿ ವಾತಾವರಣದ ಉಬ್ಬರವಿಳಿತಗಳನ್ನು ಉಂಟುಮಾಡುತ್ತದೆ. ಸೂರ್ಯನ ಪ್ರಬಲ ಗುರುತ್ವಾಕರ್ಷಣ ಬಲದೊಂದಿಗೆ ಈ ಪ್ರಭಾವವು ಸೇರಿ ಶುಕ್ರನ ಭ್ರಮಣ ವೇಗವನ್ನು ಕಡಿಮೆ ಮಾಡುತ್ತದೆ. ಶುಕ್ರವು ತನ್ನ ಅಕ್ಷದ ಮೇಲೆ ಒಂದು ಸುತ್ತು ಬರಲು ಸುಮಾರು 243 ದಿನಗಳನ್ನು ತೆಗೆದುಕೊಂಡರೆ ಅದು ಸೂರ್ಯನ ಸುತ್ತ ಸುತ್ತುವ ಸಮಯಕ್ಕಿಂತ ಹೆಚ್ಚಾಗಿದೆ. ಸೊ ಎಷ್ಟು ದಿನ ಸೂರ್ಯನ ಸುತ್ತಕ ಶುಕ್ರ ಗ್ರಹ ತಗೋತದಲ್ಲ, ಅದಕ್ಕಿಂತ ಹೆಚ್ಚು ದಿನ ತಾನು ಸುತ್ತಕ ತಗೋತದ ಶುಕ್ರ ಗ್ರಹ. ಓಕೆ, ನೆಕ್ಸ್ಟ್ ಕ್ವಶನ್. ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವಧರ್ಮ ಸಂಸತ್ತಿನಲ್ಲಿ ತಮ್ಮ ಪ್ರಸಿದ್ಧ ಭಾಷಣವನ್ನು ಯಾವಾಗ ನೀಡಿದರು? ಡೇಟ್ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, 1893ರಲ್ಲಿ. ಓಕೆ, ಸೊ ಇದು ಅವರ ಭಾಷಣಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ರಕ್ತವು ಯಾವ ರೀತಿಯ ಅಂಗಾಂಶವಾಗಿದೆ? ಸೊ ಯಾವ ರೀತಿ ಅಂಗಾಂಶ ಅಂತಂದ್ರೆ ಸಂಯೋಜಕ ಅಂಗಾಂಶ, ದ್ರವ ಸಂಯೋಜಕ ಅಂಗಾಂಶ. ಇಲ್ಲಿ ನೋಡ್ರಿ, ರಕ್ತವು ಒಂದು ದ್ರವ ಸಂಯೋಜಕ ಅಂಗಾಂಶ ಆಗಿದೆ. ಇದು ದೇಹದ ವಿವಿಧ ಭಾಗಗಳನ್ನು ಪರಸ್ಪರ ಜೋಡಿಸುವ ಕೆಲಸ ಮಾಡುತ್ತದೆ. ಇದು ಪೋಷಕಾಂಶಗಳು, ಆಮ್ಲಜನಕ ಮತ್ತು ಹಾರ್ಮೋನುಗಳನ್ನು ದೇಹದಾದ್ಯಂತ ಸಾಗಿಸುತ್ತದೆ. ಶಾಸ್ತ್ರೀಯ ಮಣಿಪುರಿ ನೃತ್ಯವು ಈ ಕೆಳಗಿನ ಯಾವ ಹಿಂದೂ ದೇವರಿಗೆ ಮುಖ್ಯವಾಗಿ ಸಮರ್ಪಿತವಾಗಿದೆ? ಯಾವ ದೇವರಪ್ಪ ಅಂತಂದ್ರೆ ಆಪ್ಷನ್ ಬಿ, ಕೃಷ್ಣ ದೇವರಿಗೆ ಸಮರ್ಪಿತವಾಗಿದೆ. ಓಕೆ, 2023ರ ಹ್ಯಾಂಗ್ಝೌ ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಶೂಟಿಂಗ್ ತಂಡವು ಒಟ್ಟು ಎಷ್ಟು ಪದಕಗಳನ್ನು ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿದೆ? ಒಟ್ಟು ಎಷ್ಟು ಪದಕಪ್ಪ ಅಂತಂದರೆ ಆಪ್ಷನ್ ಡಿ, 22 ಪದಕ ಗೆಲ್ಲುವ ಮೂಲಕ ಇತಿಹಾಸವನ್ನು ನಿರ್ಮಿಸಿದೆ. ನೋಡ್ರಿ, ಭಾರತೀಯ ಶೂಟರ್ಗಳು 2023ರಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ 7 ಚಿನ್ನ, 9 ಬೆಳ್ಳಿ ಮತ್ತು 6 ಕಂಚಿನ ಪದಕಗಳೊಂದಿಗೆ ಒಟ್ಟು 22 ಪದಕಗಳನ್ನು ಗೆದ್ದಿದ್ದಾರೆ. ಇದು ಏಷ್ಯನ್ ಗೇಮ್ಸ್ ಇತಿಹಾಸದಲ್ಲಿಯೇ ಶೂಟಿಂಗ್ ವಿಭಾಗದಲ್ಲಿ ಭಾರತದ ಇದುವರೆಗಿನ ಅತ್ಯುತ್ತಮ ಪ್ರದರ್ಶನ. ಓಕೆ, ಈ ಕ್ವಶನ್ ನೋಡ್ರಿ. ಭಾಂಗ್ರಾ ಯಾವ ರಾಜ್ಯದ ಸಾಂಪ್ರದಾಯಿಕ ಜನಪದ ನೃತ್ಯ ಮತ್ತು ಇದು ಎಂತಹ ನೃತ್ಯವಾಗಿದೆ? ಸೊ ಇದು ಪಂಜಾಬ್ ರಾಜ್ಯದ ಜನಪದ ನೃತ್ಯ. ಉತ್ಸಾಹಭರಿತ ಜನಪದ ನೃತ್ಯಕ್ಕೆ ಸಾಂಪ್ರದಾಯಿಕವಾಗಿ ಉದಾಹರಣೆಯಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್, ಎಕ್ಸಾಂಪಲ್ ನೋಡ್ರಿ. ರಾಜಸ್ಥಾನದ ಪ್ರಮುಖ ಜನಪದ ನೃತ್ಯ ಘುಮರ್, ಇನ್ನೊಂದು ಕಾಲ್ಬೇಲಿಯಾ. ಸೊ ಗುಜರಾತದು ಗಾರ್ಬಾ ಮತ್ತು ದಾಂಡಿಯಾ. ಅಸ್ಸಾಂನಲ್ಲಿ ಪ್ರಮುಖ ಜನಪದ ನೃತ್ಯ ಬಿಹು. ಓಕೆ, ಸೊ ಇದಿಷ್ಟು ಇವತ್ತು ನಡೆದಂಥ ಮೊದಲನೇ ಶಿಫ್ಟ್ನ ಕ್ವಶನ್ಗಳು. ಸೊ ಇನ್ನು ನೆಕ್ಸ್ಟು ಸೆಕೆಂಡ್ ಶಿಫ್ಟ್ದು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.